ಹಾಯ್ ಆಲ್, ಇದು ಥರ್ಸ್ಡೇ ಮಾರ್ನಿಂಗ್ಲ ಊರಿಂದ ತೊಗೊಂಡು ಬಂದಿರೋ ಎಳ್ನೀರಿತ್ತು ಅಂತೇಳಿ ಕೆಚ್ಕೊಟ್ರು. ಎಲ್ರಿಗೂ ಒಂದೊಂದು ಲೋಟ ಎಳ್ನೀರನ್ನ ಕೊಟ್ಟು ಅದರಲ್ಲಿರೋ ಗಂಜಿನ ತೆಗೆದಿಟ್ಟೆ. ನನ್ನ ಮಗಳಿಗೆ ಅದು ತುಂಬಾ ಇಷ್ಟ. ಹಾಗೆ ಪಾತ್ರೆ ತೊಳೆಯೋ ಲಿಕ್ವಿಡ್ ಖಾಲಿಯಾಗಿತ್ತು ಅಂತೇಳಿ ಅದನ್ನು ರೀಫಿಲ್ ಮಾಡಿಕೊಂಡೆ. ನಾನು ಇದನ್ನು ರಾಯಲ್ ಮಟಲ್ಲಿ ತೊಗೊಂಡು ಬಂದಿದ್ದೆ. ಈ ಥರ ಲಿಕ್ವಿಡ್ನ ಸ್ಕ್ವೀಸ್ ಮಾಡಿದ್ರೆ ಬರುತ್ತೆ, ತುಂಬಾ ಚೆನ್ನಾಗಿದೆ. ಹಾಗೆ ಇವತ್ತಿನ ತಿಂಡಿಗೆ ದೋಸೆ ಮತ್ತು ವೆಜಿಟೇಬಲ್ಸ್ ಆಗುನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ತರಕಾರಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಮಸಾಲೆನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಕಡಲೆ, ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಸಾಂಬಾರು ಪೌಡ್ರ್ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೂಗಿಸ್ಕೊಂಡೆ. ಪಲ್ಯ ರೆಡಿ ಆಯಿತು. ದೋಸೆಗೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ, ಸೊ ಸಾಗು ಜೊತೆಗೆ ಸ್ವಲ್ಪ ಚಟ್ನಿನೂ ಕೂಡ ರುಬ್ಕೊಂಡೆ. ದೋಸೆ ಹಿಟ್ಟನ್ನ ರಾತ್ರಿನೇ ರುಬ್ಬಿಟ್ಟಿದ್ದೆ. ದೋಸೆ ಹಿಟ್ಟು ಈ ಥರ ಉಕ್ಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ದೋಸೆ. ಹಾಗೆ ನಾನು ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಕಡಲೆಬೇಳೆ, ತೊಗರಿಬೇಳೆ ಮತ್ತು ಅವಲಕ್ಕಿನ ಸೇರಿಸ್ಕೊಂಡು ರುಬ್ಕೊತೀನಿ. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.